ರಂಜಾನ್ ಈದ್ ಉಲ್ ಫಿತ್ರ್ಗೆ ಮೋದಿ ಭರ್ಜರಿ ಗಿಫ್ಟ್ ಅನ್ನ ಕೊಡ್ತಿದ್ದಾರೆ. 32 ಲಕ್ಷ ಮುಸ್ಲಿಮರಿಗೆ ಮೋದಿ ಹೆಸರಲ್ಲಿ ಈದ್ ಕಿಟ್ ಅನ್ನ ಕೊಡಲಾಗ್ತಾ ಇದೆ. ಸೌಗತಿಯೇ ಮೋದಿ ಎಂಬ ಅಭಿಯಾನಕ್ಕೆ ಚಾಲನೆಯನ್ನ ಕೊಡಲಾಗಿದೆ. ಮುಸ್ಲಿಮರ ಓಲೈಕೆಗೆ ಮುಂದಾಯಿತಾ ಬಿಜೆಪಿ ಅನ್ನೋ ಪ್ರಶ್ನೆ ಜೊತೆಗೆ ಇದಕ್ಕೆ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ರಂಜಾನ್ ಈದ್ ಉಲ್ ಫಿತ್ರ್ಗೆ ಮೋದಿ ಭರ್ಜರಿ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ. ಸುಮಾರು 32 ಲಕ್ಷ ಮುಸ್ಲಿಮರಿಗೆ ಕಿಟ್ ಅನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ಏನೇನು ಇದೆ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು ದೃಶ್ಯಗಳಲ್ಲಿ. ಆಹಾರ ಪದಾರ್ಥಗಳ ಕಿಟ್, ಅದರ ಜೊತೆಗೆ ಬಟ್ಟೆ ಕೂಡ ಇದೆ. ಅವೆಲ್ಲವನ್ನು ಕೂಡ ಪ್ಯಾಕ್ ಮಾಡಿ ಒಂದು ಕಿಟ್ ರೀತಿಯಾಗಿ ಮಾಡಿ ಸೌಗತಿಯೇ ಮೋದಿ ಅಂತ ಅಭಿಯಾನಕ್ಕೆ ಚಾಲನೆಯನ್ನ ಕೊಟ್ಟು ಹಂಚಲಾಗ್ತಾ ಇದೆ. 32 ಲಕ್ಷ ಮುಸ್ಲಿಮರಿಗೆ ಮೋದಿ ಹೆಸರಿನಲ್ಲಿ ಈದ್ ಕಿಟ್. ಕೇಂದ್ರದಿಂದ 32 ಲಕ್ಷ ಬಡ ಮುಸ್ಲಿಮರಿಗೆ ಈ ಕಿಟ್ ಅನ್ನು ವಿತರಣೆ ಮಾಡಲಾಗುತ್ತೆ. ಕಿಟ್ ವಿತರಣೆ ಕಾರ್ಯಕ್ರಮಕ್ಕೆ ಮಸೀದಿಗಳ ಸಹಯೋಗ ಕೂಡ ಇದೆ. ಇದಕ್ಕಾಗಿ 32,000 ಪಕ್ಷದ ಕಾರ್ಯಕರ್ತರನ್ನ ನೇಮಕ ಮಾಡಲಾಗಿದೆ. ಇದು ವಿಶೇಷ. 500 ರಿಂದ 600 ರೂಪಾಯಿ ಮೌಲ್ಯದ ಕಿಟ್ ಅನ್ನ ಹಂಚಿಕೆ ಮಾಡಲಾಗುತ್ತೆ. ಆಗಲೇ ಹೇಳಿದಾಗೆ ಬಟ್ಟೆ ಇದೆ, ಇದರಲ್ಲಿ ಡ್ರೈ ಫ್ರೂಟ್ಸ್ ಇದೆ, ಆಹಾರ ಪದಾರ್ಥಗಳಿರುವಂತ ಕಿಟ್ ಇದು. ಸುಮಾರು 500 ರಿಂದ 600 ರೂಪಾಯಿ ಮೌಲ್ಯ ಅಂತ ಹೇಳಲಾಗ್ತಾ ಇದೆ. ಸೊ ಈ ರೀತಿಯಾದಂಥ ಒಂದು ಬೆಳವಣಿಗೆ ಮುಸ್ಲಿಂ ಓಲೈಕೆಗೆ ಮೋದಿ ಸರ್ಕಾರ ಮುಂದಾಯ್ತಾ ಅನ್ನುವಂಥ ಪ್ರಶ್ನೆಗಳನ್ನ ಎತ್ತುತ್ತಾ ಇದೆ ಕಾಂಗ್ರೆಸ್. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಈ ಕಿಟ್ಗಳ ಹಂಚಿಕೆಗೆ ಅಂತಾನೆ 32,000 ಪಕ್ಷದ ಕಾರ್ಯಕರ್ತರನ್ನ ನೇಮಕ ಮಾಡಲಾಗಿದೆ. ಕೆಲವು ಕಡೆಗಳಲ್ಲಿ ಈ ಕಿಟ್ನ ಹಂಚಿಕೆ ಇದಾಗಲೇ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸುಮಾರು 32 ಲಕ್ಷ ಬಡ ಮುಸ್ಲಿಮರಿಗೆ ಈ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಅನ್ನೋದು ಈದ್ ಉಲ್ ಫಿತ್ರ್ಗೆ ಭರ್ಜರಿ ಗಿಫ್ಟ್ ಅನ್ನ ಕೊಡೋದಕ್ಕೆ ಒಂದು ಅಭಿಯಾನಕ್ಕೆ ಚಾಲನೆ ಕೊಟ್ಟಿರುವಂತ ವಿಚಾರ ಇದೀಗ ಬಹಳ ಚರ್ಚೆಗೆ ಕಾರಣವಾಗ್ತಾ ಇದೆ. ನವಿ ಮುಂಬೈನಲ್ಲಿ ಸೌಗತಿಯೇ ಮೋದಿ ಕಿಟ್ ಅನ್ನ ವಿತರಣೆ ಮಾಡಲಾಗಿದೆ. ಕಿಟ್ಗಳನ್ನು ವಿತರಿಸಿರೋದು ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ. ನೋಡಿ, ಇನ್ನು ಕಿಟ್ನಲ್ಲಿ ಏನೇನಿದೆ ಅನ್ನೋದನ್ನ ನೀವು ಗಮನಿಸಬಹುದು. ಬಟ್ಟೆ ಪ್ಯಾಕ್ ಆಗಿದೆ, ಸಕ್ಕರೆ ಇದೆ, ಆಹಾರ ಪದಾರ್ಥಗಳು, ಮಹಿಳೆಯರಿಗೆ ಬೇರೆ ಕಿಟ್ ಇರುತ್ತೆ, ಹಾಗೆ ಪುರುಷರಿಗೆ ಬೇರೆ ಕಿಟ್ ಅನ್ನು ಮಾಡಿದ್ದಾರೆ. ಡ್ರೈ ಫ್ರೂಟ್ಸ್ಗಳು, ಬಟ್ಟೆ, ಆಹಾರ ಪದಾರ್ಥಗಳಿರುವಂಥ ಕಿಟ್ ಇದು. ಇನ್ನು ಸಲ್ವಾರ್ ಕಮೀಜನ್ನು ನೀವು ಗಮನಿಸ್ತಾ ಇದ್ದೀರಿ. ಆಗಲೇ ಹೇಳಿದ ಹಾಗೆ ಮಹಿಳೆಯರ ಸಪ್ರೇಟ್ ಕಿಟ್ ಇದೆ, ಹಾಗೆ ಪುರುಷರಿಗೆ ಅಂತ ಸಪ್ರೇಟ್ ಕಿಟ್ ಅನ್ನು ಮಾಡಲಾಗಿದೆ. ಇನ್ನು ಇದು ಕಿಟ್ನಲ್ಲಿ ಏನೇನಿದೆ ಅನ್ನೋದನ್ನು ನಾವು ಗಮನಿಸ್ತಾ ಹೋದರೆ ಆಹಾರ ಪದಾರ್ಥಗಳಿದೆ. ಆಹಾರ ಪದಾರ್ಥಗಳಲ್ಲಿ ಏನೇನು ಶಾವಿಗೆ, ಸಕ್ಕರೆ ಇವೆಲ್ಲವನ್ನ ಕೂಡ ಪ್ಯಾಕ್ ಮಾಡಲಾಗಿದೆ. ಅದರ ಜೊತೆಗೆ ಖರ್ಜೂರ, ಡ್ರೈ ಫ್ರೂಟ್ಸ್, ಹಣ್ಣುಗಳು ಕೂಡ ಇದೆ. ಇನ್ನು ಮಹಿಳೆಯರಿಗೆ ಸೀರೆ ಜೊತೆಗೆ ಸಲ್ವಾರ್ ಕಮೀಜ್, ಇದು ಮಹಿಳೆಯರ ಕಿಟ್ ಅನ್ನು ನಾವು ಗಮನಿಸಿದ್ರೆ ಮಹಿಳೆಯರಿಗಾಗಿ ಸೀರೆ ಹಾಗೆ ಸಲ್ವಾರ್ ಕಮೀಜನ್ನು ಕೂಡ ಫುಡ್ ಕಿಟ್ನಲ್ಲಿ ಹಾಕಿದ್ದಾರೆ. ಇನ್ನು ಪುರುಷರಿಗೆ ಕುರ್ತಾ, ಪೈಜಾಮ ನೀಡ್ತಾ ಇದ್ದಾರೆ. ಇನ್ನು ಪ್ರತಿ ಕಿಟ್ನ ಬೆಲೆ ಸುಮಾರು 500 ರಿಂದ 600 ರೂಪಾಯಿ ಆಗುತ್ತೆ ಅಂತ. ಇದಾಗಲೇ ಸಾಕಷ್ಟು ಕಡೆಗಳಲ್ಲಿ ಇದರ ಹಂಚಿಕೆ ಕೂಡ ಆಗ್ತಾ ಇದೆ. ಇದಾಗಲೇ ಅಭಿಯಾನಕ್ಕೆ ಚಾಲನೆ ಸಿಕ್ಕು ಹಂಚಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಸಿಕ್ಕಿರೋರು ಆ ಫುಡ್ ಕಿಟ್ನಲ್ಲಿ ಏನೇನಿದೆ ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಖರ್ಜೂರ, ಡ್ರೈ ಫ್ರೂಟ್ಸ್, ಹಣ್ಣುಗಳು ಇವೆಲ್ಲವನ್ನ ಕೂಡ ಫುಡ್ ಕಿಟ್ನಲ್ಲಿ ನೀಡಲಾಗಿದೆ. ಇನ್ನು ಸೌಗತಿಯೇ ಮೋದಿ ಇದು ಮುಸ್ಲಿಂ ಓಲೈಕೆ ಅಲ್ವಾ ಹೀಗಂತ ಪ್ರಶ್ನೆ ಮಾಡಿರೋದು ಪ್ರಿಯಾಂಕ್ ಖರ್ಗೆ. ಮೋದಿ ಸರ್ಕಾರ ಎಲ್ರಿಗೂ ಯೋಜನೆ ನೀಡುವ ಕೆಲಸ ಮಾಡಿದೆ. ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಯೋಜನೆಯಲ್ಲಿ ನಿನ್ನ ಜಾತಿ ಯಾವುದು ಅಂತ ಮೋದಿ ಕೇಳಿಲ್ಲ. ನಮ್ಮ ಯಾವುದೇ ಯೋಜನೆಗಳಲ್ಲಿ ಜಾತಿ ಮತವನ್ನ ಪರಿಗಣಿಸಿಲ್ಲ. ಜಾತಿ ವೋಟ್ ಬ್ಯಾಂಕ್ಗೆ ಮಣೆ ಹಾಕೋದು ಕಾಂಗ್ರೆಸ್ ನೀತಿ ಹೀಗಂತ ಎಂಎಲ್ಸಿ ಸಿಟಿ ರವಿ ಪ್ರಿಯಾಂಕ್ ಖರ್ಗೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಸೌಗಾದೆ ಮೋದಿ ಎಲ್ಲಿ 32 ಲಕ್ಷ ಕಿಟ್ ಕೊಡ್ತೀನಿ ಅಂದ್ರೆ ಇದು ಮುಸ್ಲಿಂ ಓಲೈಕೆ ಅಲ್ವಾ? 20 ಈಗ ಮಹಾರಾಷ್ಟ್ರ, ಗುಜರಾತ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶನಲ್ಲಿ ಏನಿಲ್ಲ ಅಂದ್ರು 27 ಸಮುದಾಯಗಳು, ಮುಸ್ಲಿಂ ಸಮುದಾಯಗಳು OBCನಲ್ಲಿ ಬರುತ್ತೆ. ಅವ್ರಿಗೆ ರಿಸರ್ವೇಶನ್ ಇಲ್ವಾ ಅಲ್ಲಿ? ಇವರು ಏನು ಸದನದಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು,
ಇದು ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ ಅಂತ ಇದ್ರೆ ಏನಾದರೂ ಸ್ವಲ್ಪನ ಕಾಮನ್ ಸೆನ್ಸ್ ಇದೆಯಾ ಇವರಿಗೆ? ಸಾಮಾನ್ಯ ಪ್ರಜ್ಞೆ ಇದೆಯಾ ಇದಕ್ಕೆ? 4 ಕಮಿಷನ್ಗಳು, ನಿಮ್ಮ ಜಸ್ಟಿಸ್ ಚಿನ್ನಪ್ಪ ಕಮಿಷನ್ ಇರ್ಬೋದು, ರವಿ ವರ್ಮ ಕಮಿಷನ್ ಇರ್ಬೋದು, ಹಾವ್ನೂರ್ ಸಮಿತಿ ಇರ್ಬೋದು, ಎಲ್ಲ 4 ಸಮಿತಿಗಳು ಏನೇನಿದೆ, ಮುಸ್ಲಿಂ ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗ ಅಂತ ಕ್ಲಾಸಿಫೈ ಮಾಡಿರೋದು. ಚಿನ್ನಪ್ಪ ರೆಡ್ಡಿ ವರದಿನಲ್ಲೂ ಅದೇ ಇದೆ. 4 ವರದಿಗಳಿದೆ. ಸೋಷಿಯಲಿ, ಎಕನಾಮಿಕಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸ್. 1995ಗೆ ಬ್ಯಾಕ್ವರ್ಡ್ ಕ್ಲಾಸಿಗೆ ಹಾಕಿದಾಗ BJP ಅವರು ಏನು ಮಾಡ್ತಾಯಿದ್ರು? ಈ 4 ಕಮಿಷನ್ದು ಅಧ್ಯಕ್ಷರು ಯಾರು? ಮುಸಲ್ಮಾನರ, ಹಿಂದೂಗಳೇ ಇದ್ರಲ್ಲ, ಅವ್ರು ತಾನೇ ಇವರು ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹಾಕಿರೋದು. ಕ್ಯಾಟಗರಿ 1, ಕ್ಯಾಟಗರಿ 2, 2A ನಾವು ಮೀಸಲಾತಿ ಕೊಟ್ಟಿದ್ದೀವಿ. ಆ ಮೀಸಲಾತಿಯನ್ನು 2Bಗೆ ವಿಸ್ತರಣೆ ಮಾಡ್ತಾ ಇದ್ದೀವಿ. SC ST ಏನು ಕಾಂಟ್ರಾಕ್ಟರ್ಸಲ್ಲಿ ಮೀಸಲಾತಿ ಇತ್ತು, ಅದಕ್ಕೆ ವಿಸ್ತರಣೆ ಮಾಡ್ತಾ ಇದ್ದೀವಿ. ಇದು ರಿಲಿಜಿಯಸ್ ಬೇಸ್ಡ್ ಹೆಂಗಾಯ್ತು? ಮೋದಿಯವರ ಸರ್ಕಾರ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಈ ಒಂದು ಮಂತ್ರ ಅದರ ಮೂಲಕನೇ ಎಲ್ಲರಿಗೂ ಕೊಡುವ ಕೆಲಸವನ್ನು ಮಾಡಿದೆ. ಯಾವುದೇ ಯೋಜನೆಯಲ್ಲಿ ನಿನ್ನ ಜಾತಿ ಯಾವುದು ಅಂತ ಮೋದಿಯವರು ಕೇಳಲಿಲ್ಲ. ಕೇಳಿದಾರಾ? ಜನ್ಧನ್ ಖಾತೆ ಕೊಟ್ಟರು, ನಿನ್ನ ಜಾತಿ ಯಾವುದು ಅಂತ ಕೇಳಿಕೊಟ್ರಾ? ಕಿಸಾನ್ ಸಮ್ಮಾನ್ ಕೊಟ್ಟರು, ನಿನ್ನ ಜಾತಿ ಯಾವುದು ಅಂತ ಕೇಳಿದ್ರಾ? ಎಲ್ರಿಗೂ ಅಕ್ಕಿ ಕೊಡ್ತಾ ಇದ್ದಾರೆ, ನಿನ್ನ ಜಾತಿ ಯಾವುದು ಅಂತ ಕೇಳಿದ್ರಾ? ಜಾತಿ ಕೇಳೋದು, ವೋಟ್ ಬ್ಯಾಂಕ್ ಮೇಲೆ ಮಣೆ ಹಾಕೋದು ಅದು ಕಾಂಗ್ರೆಸ್ನ ನೀತಿ, ಮೋದಿಯವ್ರ ನೀತಿ ಅಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ, ಪೇಪರ್ ಓದಿದರೆ ಪೂರ್ತಿ ಓದಿ, ಅಲ್ಲೇ ನಿಮಗೆ ಸತ್ಯ ಅರ್ಥ ಆಗುತ್ತೆ. ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ. BJP ಮೈನಾರಿಟಿ ಮೋರ್ಚಾ ತಾನು ಖಾಸಗಿಯಾಗಿ ರಂಜಾನ್ ಹಿನ್ನೆಲೆಯಲ್ಲಿ ಮೋದಿಯವರ ಹೆಸರಿನಲ್ಲಿ 32 ಲಕ್ಷ ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ. 32 ಲಕ್ಷ ಮುಸ್ಲಿಂ ಕುಟುಂಬಗಳಿಗೆ ರಂಜಾನ್ ಗಿಫ್ಟ್ ಬೆನ್ನಲ್ಲೇ ಎಕ್ಸ್ನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಇದು ತುಷ್ಟೀಕರಣ ಅಲ್ವಾ? ಓಲೈಕೆ ರಾಜಕಾರಣ ಅಲ್ವಾ? ಈದ್ ಕಿಟ್ ಕೊಡ್ಲಿ, ಇದಕ್ಕೆ ನಮ್ಮ ಆಕ್ಷೇಪ ಇಲ್ಲ. ಇದೇ ಕಾರ್ಯಕ್ರಮ ಕಾಂಗ್ರೆಸ್ ಮಾಡಿದ್ರೆ ಹೇಗಿರ್ತಿತ್ತು? ಬಿಜೆಪಿಯ ಪುಡಿ ನಾಯಕರು ಇಷ್ಟೊತ್ತಿಗೆ ಬೀದಿಗಿಳಿತಿದ್ರು, ಓಲೈಕೆ ರಾಜಕಾರಣ ಅಂತ ಬೊಂಬಡ ಬಜಾಯಿಸ್ತಾ ಇದ್ರು. ಆದ್ರೆ ಈಗ ಸೌಗತಿಯ ಮೋದಿ ಹೆಸರಿನಲ್ಲಿ ಕಿಟ್ ಕೊಡ್ತಾ ಇದ್ದಾರೆ. ಹೀಗಂತ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಲ್ಲ ದಿನೇಶ್ ಗುಂಡೂರಾವ್ ಮಾಡಿರುವಂತ ಟ್ವೀಟ್ ಅನ್ನ. ಇದು ತುಷ್ಟೀಕರಣ ಅಲ್ವಾ? ಓಲೈಕೆ ರಾಜಕಾರಣ ಅಲ್ವಾ? ಈದ್ಗೇನ್ ಕಿಟ್ ಅನ್ನ ಕೊಡ್ತಾ ಇದ್ದಾರಲ್ಲ ಅದನ್ನ ಕೊಡ್ಲಿ, ಇದಕ್ಕೆ ನಾವು ಆಕ್ಷೇಪ ಏನಿಲ್ಲ. ಒಂದು ವೇಳೆ ಈ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಮಾಡಿದಿದ್ರೆ ಹೇಗಿರ್ತಾ ಇತ್ತು? ಬಿಜೆಪಿಯ ಪುಡಿ ನಾಯಕರು ಇಷ್ಟೊತ್ತಿಗೆ ಬೀದಿಗಿಳಿತಿದ್ರು, ಜೊತೆಗೆ ಓಲೈಕೆ ರಾಜಕಾರಣ ಅಂತ ಬೊಂಬಡ ಬಜಾಯಿಸ್ತಾ ಇದ್ರು. ಹೀಗಂತ ಟ್ವೀಟ್ನಲ್ಲಿ ಕುಟುಕಿದ್ದಾರೆ. ಇನ್ನು ಬಿಹಾರ ಚುನಾವಣೆ ಹೊಸ್ತಿಲಲ್ಲೇ ಮುಸ್ಲಿಂ ಓಲೈಕೆ ರಾಜಕೀಯ. ಇದೇ ವರ್ಷ ಅಕ್ಟೋಬರ್ ನವೆಂಬರ್ನಲ್ಲಿ ಬಿಹಾರ ಎಲೆಕ್ಷನ್ ಇದೆ. ಬಿಹಾರ ಗೆಲ್ಲೋದಕ್ಕೆ ಈಗಿನಿಂದಲೇ ಬಿಜೆಪಿ ರಣತಂತ್ರ ಹೆಣಿತಾ ಇದೆಯಾ? ಈದ್ ಕಿಟ್ ಅನ್ನ ಹಂಚಿ ಮುಸ್ಲಿಂ ವೋಟ್ ಬ್ಯಾಂಕ್ಗೆ ಗಾಳ ಹಾಕ್ತಿದೆಯಾ? ಈ ಬಗ್ಗೆ ಇನ್ನಷ್ಟು ಮಾಹಿತಿನ ಪಡೆದುಕೊಳ್ಳುತ್ತಾ ಹೋಗ್ತೀನಿ. ಪ್ರತಿನಿಧಿ ಕಿರಣ್ ಹನಿಯಡ್ಕ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಹನಿಯಡ್ಕ, ಈ ದಿನೇಶ್ ಗುಂಡೂರಾವ್ ಅವರ ಟ್ವೀಟ್ ಅನ್ನ ನೋಡಿದಾಗ ಈ ರೀತಿಯಾಗಿ ಫುಡ್ ಕಿಟ್ ಅನ್ನ ಕೊಡೋದಕ್ಕೆ ನಮ್ದೇನು ಆಕ್ಷೇಪ ಇಲ್ಲ, ಒಂದ್ ವೇಳೆ ನಾವು ಮಾಡಿದಿದ್ರೆ ಹೇಗಾಗ್ತಾ ಇತ್ತು ಅನ್ನೋದಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಪರ ಹಾಗೆ ವಿರೋಧ ಎರಡೂ ಕೂಡ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಏನ್ ಗೊತ್ತಾಗ್ತಾ ಇದೆ ಅಂತ ಹನಿಯಡ್ಕ? ಚೈತ್ರ, ಇಲ್ಲಿ ಬಿಜೆಪಿ ಈ ಕಿಟ್ ಅನ್ನು ಹಂಚಿಕೆ ಮಾಡುವಂತ ವಿಚಾರವಾಗಿ ಸಹಜವಾಗಿ ಕಾಂಗ್ರೆಸ್ ತನ್ನ ಒಂದು ಟೀಕೆಯನ್ನು ಮಾಡೋದಕ್ಕೆ ಆರಂಭಿಸಿದೆ. ಯಾಕೆಂದ್ರೆ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಯಾವುದೇ ಕೊಡುಗೆಯನ್ನು ಕೊಟ್ಟರೆ ಅಥವಾ ಯಾವುದೇ ರೀತಿಯಂತ ಯೋಜನೆಯನ್ನು ಘೋಷಣೆ ಮಾಡಿದ್ರೆ ಸಹಜವಾಗಿ ವಿಪಕ್ಷ ಬಿಜೆಪಿಯಿಂದ ಅದಕ್ಕೆ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತ ಮಾಡಲಾಗ್ತಿತ್ತು. ಆದರೆ ಇದೀಗ ರಂಜಾನ್ ಸಮಯದಲ್ಲಿ ರಂಜಾನ್ ಮತ್ತು ಗುಡ್ ಫ್ರೈಡೆ ಹೆಸರಿನಲ್ಲಿ ಕ್ರಿಶ್ಚಿಯನ್ರು ಹಾಗೂ ಮುಸಲ್ಮಾನರಿಗೆ ಕಿಟ್ ಅನ್ನು ಕೊಡುತ್ತಿರುವಂತಹ ವಿಚಾರಕ್ಕೆ ಬಿಜೆಪಿ ಯಾವ ರೀತಿ ಸಮರ್ಥನೆಯನ್ನು ಮಾಡಿಕೊಳ್ಳುತ್ತೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ಇಲ್ಲಿ ಕಾಂಗ್ರೆಸ್ ಎತ್ತಿರುವಂತದ್ದು. ರಾಜ್ಯದ ಸಚಿವರುಗಳು ಪ್ರಶ್ನೆ ಎತ್ತಿರುವುದರ ಹಿಂದಿನ ಕಾರಣ ಇಷ್ಟೇ. ಯಾಕೆಂದ್ರೆ ಕಳೆದ
ಕಳೆದ ಕೆಲವು ದಿನಗಳ ಹಿಂದೆ ರಾಜ್ಯದಲ್ಲಿ ಆದಂಥ ಕೆಲವು ಬೆಳವಣಿಗೆಗಳು ಅಂದರೆ ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಮತ್ತಿತರ ವಿಚಾರಗಳಲ್ಲಿ ಬಿಜೆಪಿ ರಾಜ್ಯ ಸರ್ಕಾರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹರಿಹಾಯ್ದಿತ್ತು. ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನುವಂಥ ದೊಡ್ಡ ಟೀಕೆಯನ್ನು ಬಿಜೆಪಿ ಮಾಡಿತ್ತು. ಹೀಗಾಗಿ ಈಗ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಟೀಕೆಯನ್ನು ಮಾಡೋದಕ್ಕೆ ಈ ಸೌಗತ್ಯ ಮೋದಿ ಯೋಜನೆಯ ಘೋಷಣೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಅವಕಾಶ ಸಿಕ್ಕಿದೆ. ಆ ಟೀಕೆಯನ್ನು ಇಲ್ಲಿ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಮಾಡ್ತಾ ಇರುವಂಥದ್ದು. ಆದರೆ ಬಿಜೆಪಿ ಈ ಯೋಜನೆಯನ್ನ ಸ್ಪಷ್ಟವಾಗಿ ಪಕ್ಷದ ಕಾರ್ಯಕ್ರಮ ಅಲ್ಲ ಅನ್ನುವಂಥ ವಿಚಾರವನ್ನು ಹೇಳಿ ತಳ್ಳಿ ಹಾಕ್ತಾ ಇದೆ. ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರು ಈ ಯೋಜನೆಯನ್ನು ಕೊಡ್ತಾ ಇರುವಂಥದ್ದು ಸ್ವಂತ ಖರ್ಚಿನಲ್ಲಿ ಕೊಡ್ತಾ ಇರುವಂತಹ ಕಾರಣಕ್ಕಾಗಿ ಬಿಜೆಪಿಗೂ ಇದಕ್ಕೂ ಯಾವುದೇ ರೀತಿಯಿಂದ ಸಂಬಂಧ ಇಲ್ಲ, ಕೇಂದ್ರ ಸರ್ಕಾರಕ್ಕೂ ಸಂಬಂಧ ಇಲ್ಲ, ಮೋದಿಗೂ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟೀಕರಣವನ್ನ ಬಿಜೆಪಿ ಕೊಡ್ತಾ ಇದೆ. ಆದ್ರೆ ಯೋಜನೆ ಮಾತ್ರ ಈ ಕಿಟ್ ಕೊಡುವಂತ ವಿಚಾರ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಆರೋಪ ಪ್ರತ್ಯಾರೋಪಕ್ಕೆ ಈಗ ಮತ್ತೆ ಹೊಸ ವೇದಿಕೆ ಒದಗಿಸ್ತಾ ಇದೆ. ಥ್ಯಾಂಕ್ ಯು ಕಿರಣ್ ಹನಿಯಡ್ಕ ಮಾಹಿತಿಗಾಗಿ. ಇನ್ನು ಮುಸ್ಲಿಂ ಓಲೈಕೆಗೆ ಮೋದಿ ಸರ್ಕಾರದ ಒಂದು ಮಹತ್ವದ ಹೆಜ್ಜೆ. ರಂಜಾನ್ ಈದ್ ಉಲ್ ಫಿತರ್ಗೆ ಮೋದಿ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ. ಸೌಗಾತ್ ಎ ಮೋದಿ ಅನ್ನುವಂಥದ್ದು ಒಂದು ಅಭಿಯಾನ. ಸೌಗಾತ್ ಎ ಮೋದಿ ಅನ್ನುವಂಥದ್ದು ಒಂದು ಅಭಿಯಾನ, ಅದಕ್ಕೆ ಒಂದು ಚಾಲನೆ ಸಿಕ್ಕಿದೆ. ಈದ್ ಹಬ್ಬಕ್ಕಾಗಿ ಬಡ ಮುಸ್ಲಿಮರಿಗೆ ಕಿಟ್ ವಿತರಣೆ ಆಗಿದೆ. ಕೇಂದ್ರದಿಂದ ಸುಮಾರು 32 ಲಕ್ಷ ಬಡ ಮುಸ್ಲಿಮರಿಗೆ ಕಿಟ್ ವಿತರಣೆ ಆಗಿರೋದು. ಈ ಕಿಟ್ ವಿತರಣೆ ಕಾರ್ಯಕ್ರಮಕ್ಕೆ ಮಸೀದಿಗಳ ಸಹಯೋಗ ಕೂಡ ಇದೆ. ಇದಕ್ಕಾಗಿ ಸುಮಾರು 32,000 ಪಕ್ಷದ ಕಾರ್ಯಕರ್ತರನ್ನು ನೇಮಕ ಮಾಡಿದ್ದಾರೆ. ನವಿ ಮುಂಬೈನಲ್ಲಿ ಸೌಗಾತೆ ಮೋದಿ ಅನ್ನುವಂಥ ಕಿಟ್ ವಿತರಣೆ ಕಾರ್ಯಕ್ರಮ ನಡೆದಿದೆ. 200 ಬಡ ಮುಸ್ಲಿಮರಿಗೆ ನಿನ್ನೆ ಕಿಟ್ಗಳನ್ನು ವಿತರಿಸಲಾಗಿದೆ. ಕಿಟ್ಗಳನ್ನು ವಿತರಿಸಿದರೆ ಬಿಜೆಪಿಯ ಅಲ್ಪಸಂಖ್ಯಾತ ಮೋರ್ಚಾ. ಈಗಾಗಲೇ ದೆಹಲಿಯಲ್ಲೂ ಕೂಡ ಮೋದಿ ಕಿಟ್ಟನ್ನು ವಿತರಿಸಿದರೆ, ಇಲ್ಲಿ ಕರ್ನಾಟಕದಲ್ಲೂ ಕೂಡ ಆ ಕಿಟ್ ವಿತರಣೆಯ ಕಾರ್ಯಗಳು ನಡೀತಾ ಇವೆ. ಸೊ ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಪ್ರಶ್ನೆಗಳು ಮಾತುಗಳು ಕೂಡ ಹೇಳ್ತಾ ಇವೆ. ಹಾಗಾದರೆ ಇದು ಮುಸ್ಲಿಮರ ಓಲೈಕೆ ಅಲ್ವಾ? ಹಾಗಾದರೆ ಕಾಂಗ್ರೆಸ್ ಗಿಫ್ಟ್ಗಳನ್ನು ಕೊಟ್ಟ ಕೂಡಲೇ ಇದು ಮುಸ್ಲಿಮರ ಓಲೈಕೆ ಅಂತ ಹೇಳಿ ಕರೆದಂಥವ್ರು ಈಗ ಇದೇನಿದು? ಈಗ ಮೋದಿಯವರನ್ನ ಏನಂತ ಕರಿತೀರ ನೀವು? ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿ ನೀವು ಕರಿತೀರಲ್ಲ ಸಿದ್ದರಾಮಯ್ಯ ಅವರಿಗೆ, ಇದು ಮೋದಿ ಮುಲ್ಲಾ ಖಾನ ಹಾಗಾದರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವೊಂದಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಈಗ ಕಿಟ್ ವಿತರಣೆ ಕಾರ್ಯಕ್ರಮ ಮಸೀದಿಗಳ ಸಹಯೋಗದಲ್ಲಿ ಈಗ ಕಿಟ್ಟನ್ನು ವಿತರಿಸಿದೆ. ಈ ಕಿಟ್ನಲ್ಲಿ ಏನೇನಿದೆ ಅನ್ನುವಂಥದ್ದನ್ನು ನೋಡಿದ್ರೆ ಶಾವಿಗೆ ಇದೆ, ಖರ್ಜೂರ ಇದೆ, ಡ್ರೈ ಫ್ರೂಟ್ಸ್ ಇರುತ್ತೆ ಮತ್ತು ಸಕ್ಕರೆ ಇರುತ್ತೆ. ಜೊತೆಗೆ ಕೆಲವೊಂದಷ್ಟು ಬಟ್ಟೆಗಳನ್ನು ಕೂಡ ಕೊಡ್ತಾ ಇದ್ದಾರಂತೆ. ಮಹಿಳೆಯರಿಗೆ ಸಲ್ವಾರ್ ಕಮೀಸು, ಪುರುಷರಿಗೆ ಕುರ್ತಾ ಪೈಜಾಮ. ಸೊ ಈ ಥರ ಸುಮಾರು 32,000 ಕಾರ್ಯಕರ್ತರಿಂದ ಈ ಕಿಟ್ ವಿತರಣೆಯ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ರಾಜ್ಯದಲ್ಲೂ ಕೂಡ ಗೋವಿಂದ ಕಾರಜೋಳ ಅವರು ಕೂಡ ವಿತರಿಸಿರುವಂಥದ್ದು. ಸೊ ಬೇರೆ ಬೇರೆ ಭಾಗಗಳಲ್ಲಿ ಈ ಕಿಟ್ ವಿತರಣೆ ಕಾರ್ಯಕ್ರಮಗಳು ನಡೆದಿತಾ ಇರುವಂಥದ್ದು ಕೂಡ ಕಣ್ಣಿಗೆ ಕಾಣ್ತಾ ಇದೆ.